ನನ್ನ ಪ್ರೀತಿಯ ದೇವಜನರೇ, ಜೀವವಾಕ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿರಿ ದೇವರ ವಾಕ್ಯವನ್ನು ನೋಡುವ. ಕೀರ್ತನೆಗಳು 5ನೇ ಅಧ್ಯಾಯ 8ನೇ ವಚನ. ಯೆಹೋವನೇ, ವಿರೋಧಿಗಳು ನನ್ನ ಕೇಡನ್ನೇ ಆರೈಸುತ್ತಿರುವುದರಿಂದ ನೀನು ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು. ನನ್ನ ಮುಂದೆ ನಿನ್ನ ಮಾರ್ಗವನ್ನು ಸರಾಗ ಮಾಡು ಎಂಬುದಾಗಿ ಇಲ್ಲಿ ದಾವೀದನು ಹೇಳುವಾತನಾಗಿದ್ದಾನೆ. ನೋಡಿ, ನಾವು ಲೋಕದಲ್ಲಿ ನಾವು ನೋಡುವಾಗ ನಾವು ಇವರು ಹಾಳಾಗೋದ್ರೆ ಸಾಕು, ಇವ್ರಿಗೆ ಯಾವಾಗ ಕೆಟ್ಟದಾಗ್ತಿದೆ ಅಂತ ಅನೇಕ ಜನರು ಬಯಸ್ತಾ ಇರ್ತಾರೆ. ಒಳ್ಳೆಯದನ್ನ ಬಯಸೋರೇ ಇಲ್ಲ. ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು. ಯಾಕಂದ್ರೆ ದೇವರು ನೀತಿಯುಳ್ಳವನಾಗಿದ್ದಾನೆ. ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು. ಯಾಕಂದ್ರೆ ದೇವರು ನೀತಿಯುಳ್ಳವನಾಗಿದ್ದಾನೆ. ನನ್ನ ಮುಂದೆ ನಿನ್ನ ಮಾರ್ಗವನ್ನು ಸರಾಗ ಮಾಡು. ದೇವರು ತನ್ನ ಮಾರ್ಗವನ್ನು ಸರಾಗ ಮಾಡುವುದರಿಂದ ನಾವು ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿಯನ್ನು ನಾವು ನೋಡಬಹುದಾಗಿದೆ. ಅವರ ಬಾಯಲ್ಲಿ ಯಥಾರ್ಥತ್ವವಿಲ್ಲ. ನಾವೇನೇಕ ನಾವು ಜನಗಳನ್ನ ನೋಡ್ತೀವಿ, ಒಳ್ಳೆ ಹೃದಯದ ಜನಗಳು ಇಲ್ಲವೇ ಇಲ್ಲ. ಅವರು ನಾಲಿಗೆಯಿಂದ ಸವಿ ಮಾತಾಡಿದರೂ ಅವರ ಹೃದಯವು ನಾಶಕರವಾದ ಗುಂಡಿ. ನೋಡಿ ಪ್ರೀತಿಯ ದೇವಜನರೇ, ಎಷ್ಟೋ ಜನರು ಸ್ವೀಟ್ ಟಾಕಿಂಗ್ ಅಂತೀವಿ, ಎಷ್ಟು ಸ್ಮೂತ್ ಆಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ಆದರೆ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ, ಸೌಮ್ಯವಾಗಿ ಪ್ರೀತಿ ಭರಿತವಾಗಿ ಮಾತಾಡಿಸ್ತಾರೆ. ಆದರೆ ಅವರ ಹೃದಯವು ನಾಶಕರವಾದ ಗುಂಡಿಯಾಗಿದೆ. ಅಂದ್ರೆ ನಾಶಕರವಾದ ಗುಂಡಿ ಅಂದ್ರೆ ಯಾರನ್ನ ನುಂಗ್ಲಿ, ಯಾರನ್ನ ಹಾಳು ಮಾಡಲಿ ಅನ್ನೋದು ಅವರ ಹೃದಯದಲ್ಲಿ ತುಂಬಿಕೊಂಡಿದೆ ಎಂಬುದಾಗಿ ಇಲ್ಲಿ ದಾವೀದನು ಬರೆದಿದ್ದಾರೆ. ಯಾರನ್ನ ಹಾಳು ಮಾಡಲಿ ಎಂಬುದಾಗಿ ಲೋಕದ ಜನರು ಬರೀ ಕೆಟ್ಟದ್ದನ್ನೇ ಯೋಚಿಸ್ತಾ ಇದ್ದಾರೆ. ಅವರ ಗಂಟಲು ತೆರೆದಿರುವ ಸಮಾಧಿ. ಬರೀ ಕೆಟ್ಟವ್ರಿಗೆ ಶಾಪ್ಗಳನ್ನ ಹಾಕೋದು, ನೀನು ಹಾಳಾಗೋಗ ಇದಾಗ ಅಂದ್ಬಿಟ್ಟು ಬರೀ ಕೆಟ್ಟ ನುಡಿಗಳನ್ನ ಬೇರೆಯವ್ರಿಗೆ ಬೈಯುವುದು, ಬೇರೆಯವರ ಮನಸ್ಸನ್ನ ನೋಯಿಸ್ತಾ ಇರೋದೇ ಅವರಿಗೆ ಸಂತೋಷ. ನೋಡಿ, ಇಲ್ಲಿ ಮುಂದಿನ ವಾಕ್ಯದಲ್ಲಿ ಯೆಹೋವನೇ, ನೀತಿವಂತರನ್ನು ಆಶೀರ್ವದಿಸುವವನು ನೀನೇ. ನೀತಿ ನ್ಯಾಯಗಳನ್ನು ಹೊಂದಿರುವಂಥ ದೇವರು ನೀತಿವಂತರನ್ನು ಆಶೀರ್ವದಿಸುವವನು ನೀನೇ. ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ದೇವರ ದಯೆ ಇದ್ರೆ ಎಂತಹ ಒಂದು ಶತ್ರುಗಳು ನಮ್ಮ ಮೇಲೆ ಬಿದ್ದರೂ ಸಹ ದೇವರು ನಮ್ಮನ್ನು ರಕ್ಷಿಸುವವನಾಗಿದ್ದಾನೆ. ಆದುದರಿಂದ ನಿನ್ನನ್ನು ಮೊರೆ ಹೊಕ್ಕುವವರೆಲ್ಲರೂ ಸಂತೋಷ ಪಡುವರು. ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ಯಾಕೆ? ಯೆಹೋವ ಎಂಬ ಈ ಒಂದು ಹೆಸರಿನ ಅರ್ಥ ಇರುವಾತನೇ ಆಗಿದ್ದಾನೆ, ಸದಾ ಇರುವಾತನಾಗಿದ್ದಾನೆ, ನಿತ್ಯನಾದ ತಂದೆಯಾಗಿದ್ದಾನೆ. ಆದ್ದರಿಂದ ನಮ್ಮ ಚಿಂತೆಯನ್ನು, ನಮ್ಮ ಪ್ರಾರ್ಥನೆಯನ್ನು ನಾವು ದೇವರಿಗೆ ಸಲ್ಲಿಸುವ ನಂಬಿಕೆಯಿಂದ ನಾವು ದೇವರಲ್ಲಿ ಪ್ರಾರ್ಥಿಸುವುದಾದರೆ ಆತನು ನಮ್ಮ ಎಲ್ಲ ಕಷ್ಟಗಳಿಂದ ಬಿಡಿಸಿ ನಮ್ಮ ಕುಟುಂಬಕ್ಕೆ ಸೌಖ್ಯವನ್ನು ಕೊಡುವಾತನಾಗಿದ್ದಾನೆ. ಹಾಗಾಗುವಂತೆ ದೇವರಾತ್ಮನು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ